ಮಾನ್ಯ PDJ ಸರ್ಕಲ್ ನೇತೃತ್ವದಲ್ಲಿ ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಆ ಟ್ರಾಫಿಕ್ ಅವೇರ್ನೆಸ್ಗೋಸ್ಕರ ಒಂದು ಕೋರ್ಟ್ ಕಾಂಪ್ಲೆಕ್ಸ್ ಇಂದ ಜಾಥಾ ಸ್ಟಾರ್ಟ್ ಮಾಡಿ ಈಗ ಶಿಲ್ಘಟ್ಟ ಸರ್ಕಲ್ಗೆ ಬಂದಿದ್ದೀವಿ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಿದೆ, ಈ ಪ್ರೋಗ್ರಾಮದ ಉದ್ದೇಶ ಏನಿದೆ, ಟ್ರಾಫಿಕ್ ಅವೇರ್ನೆಸ್. ನಾವು ನೋಡ್ತಾ ಇರ್ತೀವಿ ಪ್ರತಿದಿನ ದೊಡ್ಡ ಆಕ್ಸಿಡೆಂಟ್ ಆಗ್ತಾ ಇದೆ. ನಾವು ತುಂಬಾ ಟ್ರೈ ಮಾಡಿದ್ದೀವಿ ಪೊಲೀಸ್ ಇಲಾಖೆ ವತಿಯಿಂದ. ಆಮೇಲೆ ಕೂಡ ಈ ವರ್ಷ ಕೂಡ ಫ್ಯಾಟಲ್ ಆಕ್ಸಿಡೆಂಟ್ಸ್, ನಾನ್ ಫ್ಯಾಟಲ್ ಆಕ್ಸಿಡೆಂಟ್ಸ್ ಎರಡು ಆಲ್ಮೋಸ್ಟ್ ಸೇಮ್ ನಂಬರ್ಗೆ ಬಂದಿದೆ. ಇದು ಕಾರಣ ಏನಿದೆ ಕಿ ಪಬ್ಲಿಕ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ. ಟ್ರಾಫಿಕ್ ರೂಲ್ಸ್ ಇನ್ನೊಂದು ದೊಡ್ಡ ಸಮಸ್ಯೆ ಏನಿದೆ ಕಿ ಪಬ್ಲಿಕ್ಗೆ ಮಾಹಿತಿ ಇದೆ ಆ ರೂಲ್ಸ್ ಬಗ್ಗೆ, ಆಮೇಲೆ ಕೂಡ ಅವರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ. ಬಿಕಾಸ್ ಈ ಟ್ರಾಫಿಕ್ ರೂಲ್ಸ್ ಇಂಪ್ಲಿಮೆಂಟೇಷನ್ಗಾಗಿ ಬಿಹೇವಿಯರಲ್ ಚೇಂಜ್ ಆಗಬೇಕು. ಪಬ್ಲಿಕ್ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಬಿಕಾಸ್ ನಾವು ಚಿಕ್ಕಬಳ್ಳಾಪುರಲ್ಲಿದ್ದೀವಿ, ಇಲ್ಲಿಂದ 50 ಕಿಲೋಮೀಟರ್ಸ್ ಇದೆ ಓನ್ಲಿ ಬೆಂಗಳೂರಿಗೆ ಹೋಗ್ತಾರೆ. ಎಲ್ಲರೂ ಎಲ್ಲ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ. ಅವರಿಗೆ ಜಾಸ್ತಿ ಬೆಂಗಳೂರಲ್ಲಿ ಎಲ್ಲ ಫೈನ್ಸ್ ವಗೇರೆ ಆಗುತ್ತೆ. ಬಟ್ ನಾವು ಚಿಕ್ಕಬಳ್ಳಾಪುರಲ್ಲಿ ಸುಮಾರು ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಲ್ಲ. ಎಸ್ಪೆಷಲಿ ಹೆಲ್ಮೆಟ್ ತುಂಬ ಇಂಪಾರ್ಟೆಂಟ್ ಇದೆ. ನಾವು ನೋಡ್ತಾ ಇದ್ದೀವಿ ಎಷ್ಟು ಆಕ್ಸಿಡೆಂಟ್ ಕೇಸಸ್ ಆಗಿದೆ ನಮ್ಮಲ್ಲಿ. ಆಲ್ಮೋಸ್ಟ್ ಮನೆಗಳು ದಾಸರು ಪದಗಳಲ್ಲಿ ಒಂದ್ ಕಡೆ ಹೇಳ್ತಾರೆ, ಮಾನವ ಜನ್ಮ ಬಹು ದೊಡ್ಡದು, ಅದನ್ನು ಸಾರ್ಥಕಗೊಳಿಸಲು ತಪ್ಪಗಳಿರ ಅಂತ. ಈ ಜೀವನ ನಮ್ಮ ಮಾನವರಿಗೆ ಒಮ್ಮೆ ಬರೋದು. ಆ ಜೀವನನ ಎಷ್ಟು ಮುಖ್ಯ ಅದನ್ನು ಉಳಿಸ್ಕೋಬೇಕು. ಯಾಕಂದ್ರೆ ನಮ್ದವರು ಮನೆಯಲ್ಲಿ ಹೆಂಡತಿ ಮಕ್ಕಳಾಗಿರ್ಬೋದು, ಗಂಡಂದಿರಾಗಿರ್ಬೋದು, ತಂದೆ ತಾಯಿ ಅಜ್ಜಿ ಎಲ್ಲರೂ ಕೂಡ ಒಬ್ಬ ದುಡಿಯೋ ವ್ಯಕ್ತಿ ಮೇಲೆ ಅವಲಂಬನೆ ಆಗಿರ್ತಾರೆ. ಅಂತ ದುಡಿಯೋ ವ್ಯಕ್ತಿ ತನ್ನ ಜೀವನನ ಲೆಕ್ಕಿಸದೆ ಟ್ರಾಫಿಕ್ ರೂಲ್ಗಳನ್ನ ಪಾಲನೆ ಮಾಡ್ದೇನೆ ತಲೆಗೆ ಹೆಲ್ಮೆಟ್ ಹಾಕ್ತಾನೆ. ಈ ತರ ಮನೆಯಿಂದ ಹೊರಗಡೆ ಬಂದು ದಾರಿನಲ್ಲಿ ಅಪಘಾತ ಆಗಿ ಜೀವ ಕಳ್ಕೊಂಡ್ರೆ ಅಂತ ಫ್ಯಾಮಿಲಿಗಳನ್ನ ಎಲ್ಲ ಬೀದಿಗೆ ಬರ್ತಾರೆ. ಈ ಬಗ್ಗೆ ಜನಸಾಮಾನ್ಯರು ಸ್ವಲ್ಪ ಯೋಚನೆ ಮಾಡಿ, ನೀವು ಬರ್ತದೆ ನಿಮ್ಮ ಫ್ಯಾಮಿಲಿಗೋಸ್ಕರ,